ಸಂಘ ಸಂಸ್ಥೆಗಳನ್ನು ಕೇವಲ ವಿಸಿಟಿಂಗ್ ಕಾರ್ಡ್ಗಳ ಬಳಕೆಗೆ ಮಾತ್ರ ಸೀಮಿತವಾಗಿರಿಸದೆ ಸಮಾಜದ ಏಳಿಗೆಗೆ ಬದ್ಧವಾಗಿ ಕಾರ್ಯನಿರ್ವಹಿಸುವಂತಾಗಬೇಕು. ಮಧುಗಿರಿ ತಾಲೂಕಿನ ಮಿಡ್ಗೇಶಿ ಹೋಬಳಿಯ ಲಕ್ಷ್ಮೀದೇವಪುರ ಗ್ರಾಮದ ದೇವಸ್ಥಾನದ ಸನ್ನಿಧಿಯಲ್ಲಿ ಕುಂಜಶ್ರೀಗಿರಿ ಬಳಗದ ವತಿಯಿಂದ ನೂತನ ವರ್ಷದ ಕ್ಯಾಲೆಂಡರ್ ಬಿಡುಗಡೆ ಹಾಗೂ ಸದಸ್ಯತ್ವ ನೋಂದಣಿ ಕಾರ್ಯಕ್ರಮದಲ್ಲಿ ಕೊರಟಗೆರೆ ತಾಲೂಕಿನ ಯಲೆರಾಂಪುರ ಮಹಾಸಂಸ್ಥಾನದ ಶ್ರೀ ಡಾಕ್ಟರ್ ಹನುಮಂತನಾಥ ಸ್ವಾಮೀಜಿ ಹೇಳಿದರು. ಸಾವಿತ್ರಿ ನವಯೌವನ ಶುಭಕರಿ ಸಾಮ್ರಾಜ್ಯ ಲಕ್ಷ್ಮೀಪುರದ ಚಿದ್ರೂಪಿ ಪರದೇವತಾ ಭಗವತಿ ಶ್ರೀರಾಜರಾಜೇಶ್ವರಿ ನಮಸ್ತೆಸ್ತು ಮಹಾಮಾಯೆ ಶ್ರೀಪೀಠೆ ಸುರಪೂಜಿತೆ ಶಂಖಚಕ್ರ ಗದಾಹಸ್ತೆ ಮಹಾಲಕ್ಷ್ಮೀ ನಮೋಸ್ತುತೆ. ಪ್ರಪ್ರಥಮದಲ್ಲಿ ನಾರಾಧ ದೈವ ಶ್ರೋತ್ರಿಯ ಬ್ರಹ್ಮನಿಷ್ಠ ಸದ್ಗುಣ ನಡೆದವಣದ ಪ್ರಣಾಮ ಸಲ್ಲಿಸಿ ಕ್ಷೇತ್ರದ ಆರಾಧ್ಯ ದೇವರನ್ನು ಅತ್ಯಂತ ಶ್ರದ್ಧಾಭಕ್ತಿಯಿಂದ ಸ್ಮರಣೆಯನ್ನು ಮಾಡಿ ಲಕ್ಷ್ಮೀಪುರದ ಶಕ್ತಿ ದೇವತೆ ತಾಯಿ ಮಹಾಲಕ್ಷ್ಮಿಯನ್ನು ಈ ಭಾಗದ ಎಲ್ಲ ಧರ್ಮದೇವತೆಗಳನ್ನು ಅತ್ಯಂತ ಶ್ರದ್ಧಾಭಕ್ತಿಯಿಂದ ಸ್ಮರಣೆಯನ್ನು ಮಾಡಿ ಭಾಳ ಅರ್ಥಪೂರ್ಣವಾದ ಕಾರ್ಯಕ್ರಮ. ಕುಂಚಶ್ರೀ ಗಿರಿ ಬಳಗದ ವತಿಯಿಂದ ನೂತನ ವರ್ಷದ ಕ್ಯಾಲೆಂಡರ್ ಬಿಡುಗಡೆ, ಸದಸ್ಯತ್ವ ನೋಂದಣಿ ಅಭಿಯಾನ ಕಾರ್ಯಕ್ರಮದ ಉದ್ಘಾಟನೆಯನ್ನು ಮಾಡಿ ಕುಂಚಿಟಿಗ ಸಮುದಾಯ ಎಲ್ಲ ಸಮುದಾಯಗಳನ್ನು ಗೌರವಿಸುತ್ತದೆ. ಮುಂದಿನ ದಿನಗಳಲ್ಲಿ ಯುವ ಪೀಳಿಗೆಗೆ ಹೆಚ್ಚಿನ ಆದ್ಯತೆ ನೀಡಬೇಕು. ಮಠದ ವತಿಯಿಂದ ಬಡ ಹಾಗೂ ಅನಾಥ ಮಕ್ಕಳ ಶಿಕ್ಷಣಕ್ಕೆ ಹೆಚ್ಚು ಒತ್ತು ನೀಡಲಾಗುತ್ತಿದ್ದು, ಪ್ರಾಥಮಿಕ ಶಿಕ್ಷಣದಿಂದ ಉನ್ನತ ಶಿಕ್ಷಣದವರೆಗೂ ಉಚಿತ ಶಿಕ್ಷಣವನ್ನು ನೀಡಲಾಗುವುದು. ಮಾನವ ಸ್ವಾರ್ಥಕ್ಕೆ ತಾನು ತೊಡಗಿಸಿಕೊಳ್ಳದೆ ದಾನ ಧರ್ಮಗಳಲ್ಲಿ ಹೆಚ್ಚು ತೊಡಗಿಸಿಕೊಳ್ಳುವಂತಾಗಬೇಕು ಎಂದು ಹೇಳಿದರು. ಸೇವಾ ಟ್ರಸ್ಟ್ನ ಪದಾಧಿಕಾರಿಗಳು ಪೂಜಾ ಕೈಂಕರ್ಯಗಳಿಗೆ ಹಾಗೂ ದೇವಾಲಯದ ಸ್ವಚ್ಛತೆಗೆ ಆದ್ಯತೆ ನೀಡಲಾಗುತ್ತಿರುವುದು ಸಂತಸದ ವಿಷಯವಾಗಿದೆ. ಸಮುದಾಯದ ಅಸ್ತಿತ್ವದ ಜೊತೆಗೆ ಸ್ವಾಭಿಮಾನ ಬದುಕನ್ನು ನಾವು ಬಾಳಬೇಕಾಗಿದೆ. ನಾವುಗಳು ಸ್ವಂತ ಕೃಷಿ ಉದ್ಯೋಗ ಹೊಂದುವುದರ ಮೂಲಕ ಆರ್ಥಿಕವಾಗಿ ಸದೃಢರಾಗಬೇಕಾಗಿದೆ. ನಿಮ್ಮ ಸುಖ ಸಂತೋಷಗಳಿಗೆ ನಾವುಗಳು ಭಾಗಿದಾರರಾಗುತ್ತೇವೆ. ಇಂತಹ ಕಾರ್ಯಕ್ರಮಗಳಲ್ಲಿ ಹೆಚ್ಚು ಹೆಣ್ಣು ಮಕ್ಕಳು ತೊಡಗಿಸಿಕೊಳ್ಳುವಂತಾಗಬೇಕು. ಪದಾಧಿಕಾರಿಗಳು ಹಿರಿಯರ ಮಾರ್ಗದರ್ಶನ, ಸೂಕ್ತ ಸಲಹೆ ಸೂಚನೆಗಳನ್ನು ಪಡೆದು ಟ್ರಸ್ಟ್ ಮುಂದುವರಿಸಿಕೊಂಡು ಹೋಗಬೇಕೆಂದು ಕೌಶಲ್ಯಾಭಿವೃದ್ಧಿ ನಿಗಮದ ಮಾಜಿ ಅಧ್ಯಕ್ಷ ಮುರಳೀಧರ್ ಹಾಲಪ್ಪ ಹೇಳಿದರು. ಸಲ್ಲಿಸಿದ ಪರಮ ಪೂಜ್ಯ ಡಾಕ್ಟರ್ ಶ್ರೀ ಹನುಮಂತನಾಥ ಮಹಾಸ್ವಾಮೀಜಿಗಳಿಗೆ ಶಿರಸಾಷ್ಟಾಂಗ ನಮಸ್ಕಾರಗಳನ್ನು ಅರ್ಪಿಸಲಿಕ್ಕೆ ಬಯಸ್ತೀನಿ. ಕಾರ್ಯಕ್ರಮದಲ್ಲಿ ವೇದಿಕೆ ಮೇಲೆ ನಮ್ಮೆಲ್ಲ ಬಂಧುಗಳು ಗಣ್ಯರು ಉಪಸ್ಥಿತರಿದ್ದಾರೆ. ಹಾಗೆ ತಾವುಗಳೆಲ್ಲರೂ ಶಿಸ್ತುಬದ್ಧವಾಗಿ ಅತಿಥಿಗಳಿಗಿಂತ ಮುಂಚೆನೇ ಬಂದು ಆಸೀನರಾಗಿದ್ದೀರಾ. ನಿಮ್ಗಳಿಗೆ ವಂದನೆಗಳು. ಈ ಚಳಿಯಲ್ಲೂ ತಾವು ಬಂದು ಕೈ ಕಟ್ಕೊಂಡು ಬಂದೋಬಸ್ತಾಗಿ ಕುತ್ಕೊಂಡ್ಬಿಟ್ಟಿದ್ದೀರ. ಎಲ್ಲರೂ ಒಂದಕ್ಕೆ ಮೆಚ್ಕೋಬೇಕು, ಎಷ್ಟು ಶಿಸ್ತುಬದ್ಧವಾಗಿ ಈ ದೇವಸ್ಥಾನನ ಅಚ್ಚುಕಟ್ಟು ಪ್ರತಿ ಕಾರ್ಯಕ್ರಮದಲ್ಲೂ ನಾವು ನೋಡ್ತಾ ಇದ್ದೀವಿ. ನೀವು ಊಟದ್ದೇ ಒಂದು ತಂಡ, ಪೂಜೆದು ಪ್ರಾರಂಭಿಕವಾಗಿ ಕಾರ್ಯಕ್ರಮನ ಪೂರ್ತಿ ಟೈಮ್ ಟೇಬಲ್ ಥರ ಹಾಕ್ಕೊಂಡು ಟೀಮ್ಗಳು ಮಾಡಿಕೊಂಡು ಇನ್ವಿಟೇಷನ್ ಕೊಡೋದಕ್ಕೆ ಒಬ್ಬರು, ಅತಿಥಿಗಳು ಬಂದಾಗ ಆಹ್ವಾನ ಮಾಡೋದು, ದೇವಸ್ಥಾನದ ಕೈಂಕರ್ಯಗಳು, ಊಟೋಪಚಾರದ್ದು ಪ್ರತಿಯೊಂದೂ ಇಷ್ಟು ಸಿಸ್ಟಮ್ಯಾಟಿಕ್ ಮಾಡ್ಕೊಂಬಂತಿರೋದು ಬೇರೆ ದೇವಸ್ಥಾನಗಳಿಗೆ, ಬೇರೆ ಬೆಳಗುಗಳಿಗೆ ಮಾದರಿ ಆಗಬೇಕದು. ಮುಖ್ಯ ಕಾರಣ ನಾವು ಅಂದ್ಕೊಂಡಿರೋದು ಈ ಕಮಿಟಿ ಐತಲ್ಲ, ಬರೀ ಯಂಗ್ಸ್ಟರ್ಸೇ ಇದ್ದೀರ ನೀವು, ಅದೇ ಮೇನ್ ಸ್ಟ್ರೆಂತ್ ಇರ್ಬೇಕು. ಹಿರಿಕರೆಲ್ಲ ಹುಡುಗರುಗಳಿಗೆ ಜವಾಬ್ದಾರಿ ಕೊಟ್ಟು ನಂಬಿಕೆ ಇಟ್ಕೊಂಡು ಅವರಿಗೆ ನೀವು ಕೆಲಸ ಮಾಡಿ ಅಂತ ಆಶೀರ್ವಾದ ಮಾಡಿರೋದಕ್ಕೆ ದೇವಸ್ಥಾನ ಅಷ್ಟು ಚೆನ್ನಾಗಿ ನಡ್ಕೊಂಡು ಹೋಗ್ತಾ ಇದೆ. ಪ್ರತಿ ವರ್ಷ ನೀವು ಮಾಡ್ತಿರ್ತಕ್ಕಂಥ ಉತ್ಸವಗಳು, ಪ್ರತಿಭಾ ಪುರಸ್ಕಾರ ಬೇರೆ ಬೇರೆ ದೇವಸ್ಥಾನಕ್ಕೆ ಆದರ್ಶ ಆಗಬೇಕು. ಹಾಗೆಯೇ ಪ್ರಾಸ್ತಾವಿಕವಾಗಿ ರವಿಶಂಕರ್ ಹೇಳ್ತಾ ಇದ್ದರು, ನಾವು ಮಧುಗಿರಿ ತಾಲೂಕಿನ ಹಳ್ಳಿಗೂ ಹೋಗಿ ಒಂದು ಭೇಟಿ ಕೊಟ್ಟು ಎಲ್ಲರಿಗೂ ಒಂದು ಮನಸ್ಸನ್ನ ಪರಿವರ್ತನೆ ಮಾಡ್ತಿರೋ ಅಥವಾ ಮುಖ್ಯವಾಹಿನಿ ಬರೋ ಥರ ಮಾಡ್ತಿರೋ ಒಳ್ಳೆ ಜವಾಬ್ದಾರಿಯುತವಾದಂಥ ಕೆಲಸ ನಿಮ್ಮಗಳ ಜೊತೆ ನಾವೆಲ್ಲರೂ ಇರ್ತೀವಿ.
ಸರ್ಕಾರ ನೀಡುವಂತಹ ಸೌಲಭ್ಯಗಳನ್ನು ಬಳಸಿಕೊಂಡು ಕುಲ ಕಸುಬುಗಳನ್ನು ಮುಂದುವರಿಸಿಕೊಂಡು ಹೋಗುತ್ತಿದ್ದರೂ ಸಹ ರೈತರು ಆರ್ಥಿಕವಾಗಿ ಸದೃಢರಾಗಲು ಆಗುತ್ತಿಲ್ಲ. ನಮ್ಮ ಭಾಗದಲ್ಲಿ ಸೂಕ್ತವಾದ ನೀರಾವರಿ ಸೌಲಭ್ಯಗಳಿಲ್ಲವಾಗಿದೆ. ಟ್ರಸ್ಟ್ನವರು ಸಮಾಜಕ್ಕೆ ಮಾದರಿಯಾಗುವಂತಹ ಕಾರ್ಯಕ್ರಮಗಳನ್ನು ರೂಪಿಸಬೇಕಾಗಿದೆ. ಹಸುಗಳು ಮೃತಪಟ್ಟರೆ ಮಾಲೀಕರಿಗೆ ಈ ಹಿಂದೆ ಬಹಳ ಅನಾನುಕೂಲವಾಗುತ್ತಿತ್ತು. ನನ್ನ ಅವಧಿಯಲ್ಲಿ ಜಾರಿ ಮಾಡಿದ ರೈತ ಕಲ್ಯಾಣ ಟ್ರಸ್ಟ್ ವತಿಯಿಂದ ಇಂದು ವಾರ್ಷಿಕವಾಗಿ ಸುಮಾರು 25 ಕೋಟಿ ರುಗಳನ್ನು ಮೃತಪಟ್ಟ ಹಸುಗಳ ಮಾಲೀಕರಿಗೆ ವಿಮಾ ಹಣವನ್ನು ವಿತರಿಸಲಾಗುತ್ತಿದ್ದು ಹೈನುಗಾರಿಕೆಗೆ ಅನುಕೂಲವಾಗುತ್ತದೆ ಎಂದು ತುಮೂಲ್ ಮಾಜಿ ಅಧ್ಯಕ್ಷ ಕೊಂಡವಾಡಿ ಚಂದ್ರಶೇಖರ್ ಹೇಳಿದರು. ನಮ್ಮ ತಾಲೂಕಿನ ಸಮಾಜದ ಹಿತದೃಷ್ಟಿಯಿಂದ ಒಂದು ಒಳ್ಳೆಯ ಹೆಜ್ಜೆ ಇಡ್ತಾ ಇದ್ದೀರಾ ಅಂತ ನಾನಾದರೂ ಇವತ್ತು ಭಾವನೆ ಮಾಡ್ತೀನಿ. ಇವತ್ತು ತಾವುಗಳೆಲ್ಲ ಹೋಗಿ ಹಳ್ಳಿಗೆ ಹೋಗಿ ಸಮಾಜನ ಎಬ್ಬರಿಸೋ ಅಂಥ ಕೆಲಸ ನಾವು ಮಾಡ್ತೀವಿ, ಅವ್ರಿಗೆ ಅರಿವನ್ನು ಮೂಡಿಸೋ ಅಂಥದ್ದು ಮಾಡ್ತೀವಿ ಅಂತ ತಾವೇನೋ ಒಂದು ಟ್ರಸ್ಟನ್ನು ಮಾಡಿಕೊಂಡು ಅದ್ರ ಮುಖಾಂತರ ಇವತ್ತು ಕ್ಯಾಲೆಂಡರ್ನ ಬಿಡುಗಡೆ ಮಾಡಿ ಅದನ್ನು ಕೊಡೋದ್ರ ಮುಖಾಂತರ ನಮ್ಮ ಸಮಾಜನ ಇವತ್ತು ತಿದ್ದಿ ಬುದ್ಧಿ ಹೇಳ ಅಂತ ಕೆಲಸ ಮಾಡ್ತೀವಿ ಅಂತ ಹೊರಟಿದ್ದೀರಾ. ತಮಗೆಲ್ಲರಿಗೂ ಸಹ ನಾನು ಮೊಟ್ಟ ಮೊದಲನೇದಾಗಿ ಅಭಿನಂದನೆಗಳನ್ನು ಸಹ ತಿಳಿಸ್ತಾ, ಅದ್ರ ಜೊತೆಲೇನೇ ನಾವು ಏನೇ ಒಂದು ಈಗ ಅಲ್ಲಪ್ಪನವ್ರು ಹೇಳ್ತಾ ಇದ್ರು ಎಲ್ಲರ ಮುಖದಲ್ಲೂ ಸ್ವಲ್ಪ ಕಳೆ ಇಲ್ಲ, ಗರಿ ಬಟ್ಟೆ ಇಲ್ಲ ಅಂತ ಒಂದು ಹಳ್ಳಿಗಳ ಕಡೆ ಬಡತನ ಈ ಹಳ್ಳಿಗಳ ಕಡೆ ಗಾದೆ ಹೇಳ್ತಾರೆ, ನಿನಗೆ 4 ಏನನ್ನ ಸ್ವಲ್ಪ ಚೆನ್ನಾಗಿ ಖುಷಿಯಾಗಿದ್ರೆ ಗೆಲುವಾಗಿದ್ರೆ ಮಾತಾಡಿದ್ರೆ ನಿನಗೆ 4 ಮೂಲೆ ಸರಿಯಾಗೈತೆ ಬಿಡಪ್ಪ ಅಂತ. ಅಂದರೆ ಎಲ್ಲ ಆರ್ಥಿಕವಾಗಿ ಎಲ್ಲಾದ್ರೂ ನೀನು ಸದೃಢವಾಗಿದ್ದೀಯಾ ಅಂತ ಅರ್ಥ. ಅಲ್ಲಿಗೆ 4 ಮೂಲೆ ಕರೆಕ್ಟ್ ಆಗೈತೆ ಅಂತಂದರೆ ಹಂಗೆ ರೈತರುಗಳು ಇವತ್ತು ರೈತರ ಪರಿಸ್ಥಿತಿ ಏನಾಗೈತೆ ಅಂತಂದರೆ ಅವರು ಗಾದೆ ಹೇಳ್ತಾರಲ್ಲ, ವ್ಯವಸಾಯ ಮರುಮಕ್ಕಳು ಸಹಾಯ ಅಂತಂದು, ಅದರಿಂದ ಆದಾಯ ಕಡಿಮೆನೇ ಇವತ್ತು. ಆದ್ರೂ ವ್ಯವಸಾಯ ಯಾರು ಬಿಡ್ತಾ ಇಲ್ಲ. ಏನು ಕುಲಕಸ್ಬೋದು ಮಾಡಲೇಬೇಕು ಅದನ್ನು. ಇವತ್ತು ಸರ್ಕಾರಗಳು ಎಷ್ಟೇ ಕೊಟ್ಟರು ಕಡಿಮೆ ರೈತರುಗಳಿಗೆ. ಈ ಬೇಜಾನು ಅದು ಇದೆಲ್ಲ ಸಬ್ಸಿಡಿಗಳು ಇದು ಬೇಜಾನು ಏನೇನೋ ಕೊಡ್ತಾ ಇದ್ದಾರೆ. ಅದನ್ನು ಅವರು ರೈತರುಗಳಿಗೋಸ್ಕರ ಯಾರ್ಯಾರಿಗೋ ಕೊಡೋ ಬದಲು ಈ ದೇಶಕ್ಕೆ ಅನ್ನ ಹಾಕಂತ ರೈತ, ಆ ರೈತಂಗೆ ಏನೇನು ಕೊಟ್ಟರು ಕಡಿಮೆನೇ. ಇವತ್ತು ಒಂದು ಬೆಳೆ ಬೆಳಿಬೇಕಾದ್ರೆ ನಾನು ಕಣ್ಮುಂದೆ ಇವತ್ತು ನೋಡ್ತಾ ಇದ್ದೀವಿ, ಯಾವುದೋ ಒಂದು ಜಮೀನು 2 ಎಕರೆನೋ 3 ಎಕರೆನೋ 5 ಎಕರೆನೋ ಇದ್ರೆ ಆ ಜಮೀನ ಮಳೆ ಬಂದ ತಕ್ಷಣ ಅದನ್ನು ಗೈಮೆ ಮಾಡಿಸಿ ಉಳುಮೆ ಮಾಡಿಸಿ ಅದಕ್ಕೆ ಬೀಜ ಹಾಕಿ ಕಳೆ ಕಿತ್ತು ಅದನ್ನು ಬಂದಿದ್ದನ್ನು ಹಾರ್ವೆಸ್ಟ್ ಮಾಡಿ ಅದನ್ನು ಕಟಾವು ಮಾಡ್ಕೊಂಡು ಮನೆಗೆ ಬಂದು ಅದನ್ನು ಲೆಕ್ಕ ಮಾಡಿದ್ರೆ ಮುಂದಿನ ಸಾರಿ ಯಾವುದೇ ಕಾರಣಕ್ಕೂ ರೈತ ವ್ಯವಸಾಯ ಮಾಡೋಕ್ಕೆ ಹೋಗೋಕ್ಕಾಗಲ್ಲ, ಅನುಕೂಲ ಆಗಲ್ಲ. ಇವತ್ತು ಏನೋ ಮನೆಯೊಳಗೆ ಸ್ವಲ್ಪ ಹೆಚ್ಚಿಗೆ ಅವರು ಸಂಸಾರ ದೊಡ್ಡದಾಗಿದ್ದು ಹೆಚ್ಚಿಗೆ ಇದ್ರೆ ಮಾತ್ರ ಇವತ್ತು ವ್ಯವಸಾಯ ಮಾಡ್ಬೋದೇ ಬಿಟ್ಟರೆ ಕೂಲಿ ಕರೆದುಬಿಟ್ಟು ವ್ಯವಸಾಯ ಮಾಡೋಕ್ಕಾಗಲ್ಲ. ದಿವಸ ಬೆಳಗ್ಗೆ ಇದ್ರೆ ಅನುಭವಿಸ್ತಾ ಇದ್ದೀನಿ ನಾನು. 600 ರೂಪಾಯಿ ಗಂಟಾಳು ಅವ್ರು ಬರ್ತಾರೆ, 9 ಗಂಟೆಗೆ ಬರ್ತಾರೆ. 400 ರೂಪಾಯಿ ಗಂಟಾಳು ಏನು ಮಾಡಿಸ್ತೀರಾ ಹೇಳಿ, ಏನು ಮಾಡಿಸ್ತೀರಾ ಹೇಳಿ. ಅದು ಪಡೀಂದ್ರ, ಅಮೋಕ್ ಟಿವಿ, ಮಧುಗಿರಿ.